ಹಲೋ ನಮಸ್ತೆ, ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವ್ಯಾರಾದ್ರೂ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದೀರಾ, ಜಾಬ್ಗೆ ಹೋಗ್ಬೇಕು ಅಂತ ಇದ್ದೀರಾ, ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ. ಸೊ ಮೊದಲಿಗೆ ನೀವು ಮಾಡಬೇಕಾಗಿರೋದು ಒಂದು ರೆಸ್ಯೂಮೇನ ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಮ ರೆಸ್ಯೂಮೇನೆ ನೋಡಿ ಅವರು ನಿಮ್ಮನ್ನ ಇಂಟರ್ವ್ಯೂಗೆ ಕರೆಯುವಂಥದ್ದು. ಅದಕ್ಕೋಸ್ಕರ ನೀವು ಒಂದು ರೆಸ್ಯೂಮೇನ ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲರ ಹತ್ರನೂ ಲ್ಯಾಪ್ಟಾಪು ಅಥವಾ PC ಅಥವಾ ಡೆಸ್ಕ್ಟಾಪು ಯಾರ ಹತ್ರನೂ ಇರೋದಿಲ್ಲ. ಸೊ ನಿಮ್ಮ ಮೊಬೈಲ್ನಲ್ಲೇ ನೀವಾಗೆ ರೆಸ್ಯೂಮೇನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ನಿಮ್ಮ ಫೋನಲ್ಲೇ ನೀವು ಹೇಗೆ ರೆಸ್ಯೂಮೇನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಪ್ಲೇಸ್ಟೋರ್ನಲ್ಲಿ ಎಷ್ಟೊಂದು ಆ್ಯಪ್ ಬರ್ತವೆ. ನಾವು ರೆಸ್ಯೂಮೇನ ಕ್ರಿಯೇಟ್ ಮಾಡಬೇಕು ಅಂತ ಟೈಪ್ ಮಾಡಿದರೆ ಎಷ್ಟೊಂದು ಆ್ಯಪ್ಸ್, ನೂರಾರು ಆ್ಯಪ್ಸ್ ಬರುತ್ತೆ. ಅದರಲ್ಲಿ ದಿ ಬೆಸ್ಟ್ ಅಂದರೆ ಕನ್ವಾ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ಕನ್ವಾ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ರೆಸ್ಯೂಮೇನ ಅಟ್ರಾಕ್ಟಿವ್ ಆಗಿ ನೀವು ರೆಡಿ ಮಾಡ್ಕೋಬೋದು. ಸೊ ಯಾವ ರೀತಿ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟು ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಕನ್ವಾ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಕನ್ವಾ ಅಂತ ಹೊಡೆದ್ರೆ ಫಸ್ಟ್ ಆಪ್ಷನ್ ಬರುತ್ತೆ. ಸೊ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಮೊದಲಿಗೆ ನೀವು ಕನ್ವಾ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಓಪನ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಸರ್ಚ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ರೆಸ್ಯೂಮೆ ಟೆಂಪ್ಲೇಟ್ ಅಂತ ಟೈಪ್ ಮಾಡಾದಮೇಲೆ ಸರ್ಚ್ ಅಂತ ಕೊಡಿ. ಈ ರೀತಿ ಒಂದು ಟೆಂಪ್ಲೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನಿಮಗೆ ಯಾವ ಟೆಂಪ್ಲೇಟ್ ಇಷ್ಟ ಆಗುತ್ತೆ ಆ ಟೆಂಪ್ಲೇಟ್ನ ನೀವು ಎಡಿಟ್ ಮಾಡ್ಕೋಬೋದು. ಸೊ ಯಾವ ರೀತಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಟೆಂಪ್ಲೇಟ್ನ ತೊಗೊಂಡು ನಾನು ಎಡಿಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ನೀವು ಮಾಡ್ಕೋಬೋದು ಅಂತ. ಸೊ ಫಾರ್ ಎಕ್ಸಾಂಪಲ್ ಇದನ್ನು ನಾನು ತೊಗೋತೀನಿ. ಸೊ ಇಲ್ಲಿ ಈ ರೀತಿ ಇದೆ. ಸೊ ಇಲ್ಲಿ ನೀವು ನಿಮ್ಮ ಫೋಟೋನ ಚೇಂಜ್ ಮಾಡ್ಕೋಬೋದು, ನಿಮ್ಮ ನೇಮ್ನ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್ ಏನೇನು ನಿಮ್ಮದು ಇರುತ್ತೆ ಅದನ್ನೆಲ್ಲ ನೀವು ಚೇಂಜ್ ಮಾಡಿಕೊಂಡು ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಸೊ ನಾನು ಫಸ್ಟ್ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನು ಒಂದು ಫೋಟೋನ ಚೇಂಜ್ ಮಾಡ್ತೀನಿ. ಫೋಟೋ ಚೇಂಜ್ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೀಪ್ಲೇಸ್ ಅಂತ ಕೆಳಗೆ ರೀಪ್ಲೇಸ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ಡೈರೆಕ್ಟ್ ಗ್ಯಾಲರಿಗೆ ಹೋಗುತ್ತೆ. ಸೊ ಇಲ್ಲಿ ನೀವು ನಿಮಗೆ ಬೇಕಾಗಿರುವಂಥ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಈಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಬರುತ್ತೆ. ಅದು ಆಟೋಮೆಟಿಕ್ಕಾಗಿ ಅದಕ್ಕೆ ಸೆಟ್ ಆಗುತ್ತೆ. ಸೊ ನೆಕ್ಸ್ಟು ನೀವು ಇಲ್ಲಿ ನಿಮ್ಮ ನೇಮ್ನ ಚೇಂಜ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಬಲ್ ಟ್ಯಾಪ್ ಮಾಡಿದ್ರೆ ಎಡಿಟ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಆವಾಗ ನಿಮ್ಮ ನೇಮ್ನ ನೀವು ಹಾಕ್ಕೋಬೋದು. ಸೊ ನನ್ನ ನೇಮ್ನ ನಾನು ಹಾಕ್ಕೊತಾ ಇದ್ದೀನಿ. ಈಗ 2 ಕಾಲಮ್ ಇದೆ ಅಲ್ವಾ, ಇದನ್ನು ನಿಮಗೆ ಬೇಡ ಅಂತಂದರೆ ನೀವು ಇದನ್ನು ಡಿಲೀಟ್ ಮಾಡ್ಬೋದು. ಸೊ ಈ ರೀತಿ ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟು ನೀವು ಯಾವ ರೋಲ್ಗೆ ಅಥವಾ ಯಾವ ಜಾಬ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅದನ್ನು ನೀವು ಇಲ್ಲಿ ಹಾಕ್ಕೋಬೋದು. ನಾನು ಆರ್ಟ್ ಡೈರೆಕ್ಟರ್ ಅಂತಿದೆ. ಸೊ ಅದಕ್ಕೆ ನಾನು 15 ಬಿಡ್ತೀನಿ. ಸೊ ನೆಕ್ಸ್ಟು ಇಲ್ಲಿ ನಿಮ್ಮ ಇಮೇಲ್ ID-ನ ನೀವು ಹಾಕ್ಕೋಬೋದು. ಸೊ ಇಮೇಲ್ ID-ನ ಹಾಕ್ಕೋಬೇಕಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಎಡಿಟ್ ಅನ್ನೋ ಆಪ್ಷನ್ ಇದೆ. ನಿಮ್ಗೆ ಆ ಥರ ಬರಲಿಲ್ಲ ಅಂದರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ಈ ರೀತಿ ನೀವು ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟು ನಿಮ್ಮ ಫೋನ್ ನಂಬರ್ ಕೂಡ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ನಂಬರ್ನ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಆಪ್ಷನ್ ಇರೋದು ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ನಿಮ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಎಕ್ಸ್ಪೀರಿಯನ್ಸ್ನ ಬರ್ಕೊಬೋದು, ಏನೇನು ಅಂತ ಡೀಟೇಲಾಗಿ ಬರ್ಕೊಬೋದು. ಸೊ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ ಅಂತಂದರೆ ಅದನ್ನು ಡಿಲೀಟ್ ಕೂಡ ಮಾಡ್ಬೋದು. ನೀವೇನಾದರೂ ಫ್ರೆಶರ್ ಆಗಿದೆ ಜಾಬ್ಗೆ ಅಪ್ಲೈ ಮಾಡ್ತಾಯಿದ್ರೆ ಎಕ್ಸ್ಪೀರಿಯನ್ಸ್ ತೆಗೆದ್ಬಿಟ್ಟು ಇಲ್ಲಿ ಫ್ರೆಶರ್ ಅಂತ ಹಾಕ್ಬೋದು. ಸೊ ಫ್ರೆಶರ್ ಅಂತ ಹಾಕಿದ್ಮೇಲೆ ಇದನ್ನೆಲ್ಲ ನೀವು ಡಿಲೀಟ್ ಮಾಡ್ತಾ ಹೋಗ್ಬೋದು. ಡಿಲೀಟ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಲಮ್ ಬರುತ್ತೆ. ಸೊ ಇಲ್ಲಿ ನೀವೇನಾದರೂ ಟೈಪ್ ಮಾಡ್ಕೋಬೇಕು ಅಂತಂದರೆ ನೀವು ಟೈಪ್ ಮಾಡ್ಕೋಬೋದು. ನೆಕ್ಸ್ಟ್ ಕಾಲಮ್ ಬಂದು ನೀವು ಎಜುಕೇಷನ್ ಏನು ಎಜುಕೇಷನ್ ಮಾಡಿದ್ದೀರಾ ಅದನ್ನು ಸಹ ನೀವು ಇಲ್ಲಿ ಟೈಪ್ ಮಾಡಿಕೊಂಡು ನಿಮ್ಮ ಡಿಗ್ರಿ ಆಗಿರ್ಬೋದು, ನೆಕ್ಸ್ಟು ಕಾಲೇಜ್ ಆಗಿರ್ಬೋದು, PU ಆಗಿರ್ಬೋದು, SSLC ಆಗಿರ್ಬೋದು ನೀವು ಇಲ್ಲಿ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ರೊಫೈಲ್ ಅಂತ ಆಪ್ಷನ್ ಇದೆ ಅಲ್ವಾ. ಸೊ ಇದು ನಿಮಗೆ ಇಷ್ಟ ಆಗಲಿಲ್ಲ, ಇಲ್ಲಿರೋದು ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ನೀವೇ ಓನಾಗಿ ನೀವು ಟೈಪ್ ಮಾಡ್ಕೋಬೋದು. ಸೊ ಈ ರೀತಿ ಟೈಪ್ ಮಾಡ್ಕೋಬೋದು. ನೆಕ್ಸ್ಟು ಏನಾದರೂ ಎಕ್ಸ್ಪರ್ಟೈಸ್ ಅಂತ ಇದೆ. ಎಕ್ಸ್ಪರ್ಟೈಸ್ ಅಂತಂದರೆ ಸ್ಕಿಲ್ಸ್ ಅಂತ ಅರ್ಥ. ಎಕ್ಸ್ಪರ್ಟೈಸ್ ಅಂತ ಅರ್ಥ ಆಗಲಿಲ್ಲ ಅಂದರೆ ನೀವು ಸ್ಕಿಲ್ಸ್ ಅಂತ ಹಾಕ್ಕೋಬೋದು. ನೆಕ್ಸ್ಟು ನೀವು ಇಲ್ಲಿ ನಿಮ್ಮದು ಏನೇನು ಸ್ಕಿಲ್ಸ್ ಇದೆ ಇದನ್ನು ಟ್ಯಾಪ್ ಮಾಡಿದ್ರೆ ನಿಮಗೆ ಬರುತ್ತೆ. ಸೊ ಇಲ್ಲಿ ನೀವು ಯಾವುದರಲ್ಲಿ ಸ್ಕಿಲ್ಸ್ ಚೆನ್ನಾಗಿದೆ ಅನ್ನೋದನ್ನ ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ನಿಮ್ಗೆ ಅಕಸ್ಮಾತ್ ಬೇಡ ಅಂತಂದರೆ ಇದನ್ನು
ಡಿಲೀಟ್ ಕೂಡ ಮಾಡ್ಬೋದು. ಈ ರಿವಾರ್ಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನೀವೇನಾದರೂ ಓದು ಕಂಪ್ನಿಯಲ್ಲಿ ಅಥವಾ ಎಜುಕೇಷನ್ನಲ್ಲಿ ಕಾಲೇಜಲ್ಲಿ ಏನಾದರೂ ನಿಮಗೆ ಅವಾರ್ಡ್ ಬಂದಿದ್ದರೆ ಅದನ್ನೂ ಸಹ ಇಲ್ಲಿ ನೀವು ರಿವಾರ್ಡ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಏನು ರಿವಾರ್ಡ್ ಬಂದಿದೆ ಅದನ್ನು ಕೂಡ ನೀವು ಟೈಪ್ ಮಾಡ್ಕೋಬೋದು. ನೆಕ್ಸ್ಟು ಇಲ್ಲಿ ಲ್ಯಾಂಗ್ವೇಜಸ್ ಅಂತ ಇದೆ. ನಿಮಗೆ ಯಾವ ಲ್ಯಾಂಗ್ವೇಜಸ್ ಬರುತ್ತೆ ಆ ಲ್ಯಾಂಗ್ವೇಜಸ್ನ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ನಾನು ಇಲ್ಲಿ ಫ್ರೆಂಚ್ ಅಂತ ಇದೆ, ಸೊ ನಾನು ಅದನ್ನು ಕನ್ನಡ ಅಂತ ಮಾಡ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು ನೆಕ್ಸ್ಟ್ ಲ್ಯಾಂಗ್ವೇಜ್ ಬೇಕು ಅಂತಂದರೆ ಇಲ್ಲಿ ಟ್ಯಾಪ್ ಮಾಡ್ಕೊತ ಹೋದರೆ ನಿಮಗೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಎಡಿಟ್ ಕೂಡ ಮಾಡ್ಬೋದು. ಸೊ ಈ ರೀತಿ ನೀವು ನಿಮ್ಮ ರೆಸ್ಯೂಮೇನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಈ ರೀತಿ ಕ್ರಿಯೇಟ್ ಮಾಡ್ಕೊಂಡು ಆದಮೇಲೆ ನೀವು ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕೊಟ್ಟರೆ ಅದು ಡೌನ್ಲೋಡ್ ಆಗುತ್ತೆ. ಒಂದು ಫ್ಯೂ ಸೆಕೆಂಡ್ಸ್ ತೊಗೊಂಡಾದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ನೀವು ಈ ರೀತಿ ನಿಮ್ಮ ರೆಸ್ಯೂಮೇನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.